ಓಂ ಶಾಂತಿ. ದಿನಾಂಕ 26/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಅನಾದಿ ಡ್ರಾಮಾ ತಿರುಗುತ್ತಲೇ ಇರುತ್ತದೆ, ಟಿಕ್ ಟಿಕ್ ಆಗುತ್ತಿರುತ್ತದೆ. ಇದರಲ್ಲಿ ಒಬ್ಬರ ಪಾತ್ರ ಮತ್ತೊಬ್ಬರ ಜೊತೆಗೆ ಹೋಲಿಕೆ ಆಗುವುದಿಲ್ಲ. ಇದನ್ನು ಯಥಾರ್ಥವಾಗಿ ತಿಳಿದು ಸದಾ ಹರ್ಷಿತರಾಗಿರಬೇಕು. ಈ ಅನಾದಿ ಡ್ರಾಮಾ ತಿರುಗುತ್ತಲೇ ಇರುತ್ತದೆ, ಟಿಕ್ ಟಿಕ್ ಆಗುತ್ತಿರುತ್ತದೆ. ಇದರಲ್ಲಿ ಒಬ್ಬರ ಪಾತ್ರ ಮತ್ತೊಬ್ಬರ ಜೊತೆಗೆ ಹೋಲಿಕೆ ಆಗುವುದಿಲ್ಲ. ಇದನ್ನು ಯಥಾರ್ಥವಾಗಿ ತಿಳಿದು ಸದಾ ಹರ್ಷಿತರಾಗಿರಬೇಕು. ಪ್ರಶ್ನೆ: ಭಗವಂತ ಬಂದಿದ್ದಾರೆ ಎಂದು ಯಾವ ಯುಕ್ತಿಯಿಂದ ನೀವು ಸಾಬೀತುಪಡಿಸಿ ತಿಳಿಸಬಹುದು? ಭಗವಂತ ಬಂದಿದ್ದಾರೆ ಎಂದು ಯಾವ ಯುಕ್ತಿಯಿಂದ ನೀವು ಸಾಬೀತುಪಡಿಸಿ ತಿಳಿಸಬಹುದು? ಉತ್ತರ: ಭಗವಂತ ಬಂದಿದ್ದಾರೆ ಎಂದು ಯಾರಿಗೂ ನೇರವಾಗಿ ಹೇಳಬಾರದು. ಆ ರೀತಿ ಹೇಳಿದರೆ ಹಾಸ್ಯ ಮಾಡಿ ನಗುತ್ತಾರೆ, ಟೀಕೆ ಮಾಡುತ್ತಾರೆ. ಏಕೆಂದರೆ ಇತ್ತೀಚೆಗೆ ತನ್ನನ್ನು ಭಗವಂತ ಎಂದು ಹೇಳಿಕೊಳ್ಳುವಂತವರು ಅನೇಕರಿದ್ದಾರೆ. ಆದ್ದರಿಂದ ನೀವು ಯುಕ್ತಿಯಿಂದ ಮೊದಲು ಇಬ್ಬರು ತಂದೆಯ ಪರಿಚಯ ಕೊಡಿ. ಒಬ್ಬರು ಲೌಕಿಕ, ಮತ್ತೊಬ್ಬರು ಪಾರಲೌಕಿಕ ತಂದೆ. ಲೌಕಿಕ ತಂದೆಯಿಂದ ಸೀಮಿತದ ಆಸ್ತಿ ಸಿಗುತ್ತದೆ. ಈಗ ಪಾರಲೌಕಿಕ ತಂದೆ ಅಪರಿಮಿತದ ಆಸ್ತಿಯನ್ನು ಕೊಡುತ್ತಾರೆ ಎಂದಾಗ ಅರ್ಥ ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ, ಸೃಷ್ಟಿಯಂತೂ ಇದೇ ಆಗಿದೆ. ತಂದೆನೂ ಸಹ ತಿಳಿಸುವುದಕ್ಕಾಗಿ ಇಲ್ಲಿ ಬರಬೇಕಾಗುತ್ತದೆ. ಮೂಲವತನದಲ್ಲಂತೂ ತಿಳಿಸುವುದಿಲ್ಲ, ಸ್ಥೂಲವತನದಲ್ಲಿಯೇ ತಿಳಿಸಲಾಗುತ್ತದೆ. ತಂದೆ ತಿಳಿದಿದ್ದಾರೆ, ಮಕ್ಕಳೆಲ್ಲ ಪತಿತರಾಗಿದ್ದಾರೆ, ಯಾವುದೇ ಕೆಲಸಕ್ಕೆ ಬಾರದವರಾಗಿದ್ದಾರೆ. ಈ ಜಗತ್ತಿನಲ್ಲಿ ದುಃಖವೇ ದುಃಖ ಇದೆ. ತಂದೆ ತಿಳಿಸಿದ್ದಾರೆ, ಈಗ ನೀವು ವಿಷಯ ಸಾಗರದಲ್ಲಿದ್ದೀರಿ. ಅಸಲಿಯಲ್ಲಿ ನೀವು ಕ್ಷೀರಸಾಗರದಲ್ಲಿದ್ದೀರಿ. ವಿಷ್ಣುಪುರಿಗೆ ಕ್ಷೀರಸಾಗರ ಎನ್ನುತ್ತಾರೆ. ಈಗ ಕ್ಷೀರಸಾಗರ ಅಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಕೊಳ ಮಾಡಿಬಿಟ್ಟಿದ್ದಾರೆ. ಅಲ್ಲಂತೂ ಹಾಲಿನ ನದಿಗಳು ಹರಿಯುತ್ತಿತ್ತು. ಹಸು ಸಹ ಅಲ್ಲಿ ಫಸ್ಟ್ ಕ್ಲಾಸ್ ಹೆಸರುವಾಸಿಯಾಗಿದೆ. ಇಲ್ಲಂತೂ ಮನುಷ್ಯ ಸಹ ಕಾಯಿಲೆ ಬೀಳುತ್ತಾನೆ. ಅಲ್ಲಂತೂ ಹಸು ಸಹ ಕಾಯಿಲೆ ಬೀಳುವುದಿಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಪ್ರಾಣಿ ಇತ್ಯಾದಿ ಯಾವುದು ಕಾಯಿಲೆ ಬೀಳುವುದಿಲ್ಲ. ಇಲ್ಲಿಗೂ ಅಲ್ಲಿಗೂ ಬಹಳ ಅಂತರ ಇದೆ. ಇದನ್ನು ತಂದೆನೇ ಬಂದು ತಿಳಿಸುತ್ತಾರೆ. ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದಿಲ್ಲ. ನೀವು ತಿಳಿದಿದ್ದೀರಿ, ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಇಲ್ಲಿ ತಂದೆ ಬರುತ್ತಾರೆ, ಎಲ್ಲರನ್ನೂ ಮರಳಿ ಕರೆದೊಯ್ಯುತ್ತಾರೆ. ತಂದೆ ಹೇಳುತ್ತಾರೆ, ಯಾರೆಲ್ಲ ಮಕ್ಕಳಿದ್ದಾರೆ, ಕೆಲವರು ಅಲ್ಲಾನನ್ನು, ಕೆಲವರು ಗಾಡನ್ನು, ಕೆಲವರು ಭಗವಂತನನ್ನು ಕೂಗುತ್ತಾರೆ. ನನ್ನ ಹೆಸರನ್ನಂತೂ ಬಹಳ ಇಟ್ಟುಬಿಟ್ಟಿದ್ದಾರೆ. ಒಳ್ಳೆಯದು ಅಥವಾ ಕೆಟ್ಟದು ಏನು ಬಂತೋ ಆ ಹೆಸರನ್ನಿಟ್ಟು ಬಿಡುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ, ಬಾಬಾ ಬಂದಿದ್ದಾರೆ. ಜಗತ್ತಂತೂ ಇದನ್ನು ತಿಳಿಯಲು ಸಾಧ್ಯವಿಲ್ಲ. ಯಾರು 5000 ವರ್ಷದ ಮೊದಲು ತಿಳಿದುಕೊಂಡಿದ್ದರೋ ಅವರೇ ತಿಳಿಯುತ್ತಾರೆ. ಆದ್ದರಿಂದ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರು ಎಂಬ ಗಾಯನ ಇದೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಮಕ್ಕಳಿಗೆ ಏನು ಕಲಿಸುತ್ತೇನೆ, ಅದನ್ನಂತೂ ನೀವು ಮಕ್ಕಳೇ ತಿಳಿದಿದ್ದೀರಿ. ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಇದನ್ನು ಸಹ ನೀವು ತಿಳಿದಿದ್ದೀರಿ. ನಾವೇನು ಸಾಕಾರನಿಂದ ಓದುವುದಿಲ್ಲ, ನಿರಾಕಾರ ಓದಿಸುತ್ತಾರೆ. ನಿರಾಕಾರನಂತೂ ಮೇಲೆ ಇರುತ್ತಾರೆ. ಅವರು ಹೇಗೆ ಓದಿಸುವರು ಎಂದು ಮನುಷ್ಯ ಖಂಡಿತ ತಬ್ಬಿಬ್ಬಾಗುತ್ತಾನೆ. ನೀವು ನಿರಾಕಾರ ಆತ್ಮ ಸಹ ಮೇಲೆ ಇರುತ್ತೀರಿ. ನಂತರ ಈ ಸಿಂಹಾಸನದಲ್ಲಿ ಬರುತ್ತೀರಿ. ಈ ಸಿಂಹಾಸನ ವಿನಾಶಿಯಾಗಿದೆ. ಆತ್ಮ ಅಂತೂ ಅಕಾಲ ಆಗಿದೆ. ಅದು ಎಂದಿಗೂ ಮೃತ್ಯು ಹೊಂದುವುದಿಲ್ಲ. ಶರೀರ ಮೃತ್ಯು ಹೊಂದುತ್ತದೆ. ಇದು ಚೈತನ್ಯ ಸಿಂಹಾಸನ ಆಗಿದೆ.
ಅಮೃತಸರದಲ್ಲಿಯೂ ಅಕಾಲ ಸಿಂಹಾಸನ ಇದೆ ಅಲ್ಲವೇ? ಆ ಸಿಂಹಾಸನ ಮರದ್ದು ಆಗಿದೆ. ಅಕಾಲ ಅಂತೂ ಆತ್ಮ ಆಗಿದೆ. ಎಂದಿಗೂ ಅದಕ್ಕೆ ಮೃತ್ಯು ಬರುವುದಿಲ್ಲ ಎಂದು ಪಾಪ ಅವರಿಗೆ ಗೊತ್ತಿಲ್ಲ. ಅಕಾಲ ಮೂರ್ತಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕೂ ಸಹ ರಥ ಅಂತೂ ಬೇಕಲ್ಲವೇ? ನಿರಾಕಾರ ತಂದೆಗೂ ಖಂಡಿತ ಮನುಷ್ಯನ ರಥ ಬೇಕು. ಏಕೆಂದರೆ ತಂದೆ ಜ್ಞಾನದ ಸಾಗರ, ಜ್ಞಾನೇಶ್ವರ ಆಗಿದ್ದಾರೆ. ಈಗ ಜ್ಞಾನೇಶ್ವರ ಎಂಬ ಹೆಸರಂತೂ ಅನೇಕರಿಗೆ ಇದೆ. ತನ್ನನ್ನು ಈಶ್ವರ ಎಂದು ತಿಳಿಯುತ್ತಾರಲ್ಲವೇ? ಭಕ್ತಿಯ ಶಾಸ್ತ್ರಗಳ ವಿಚಾರಗಳನ್ನು ತಿಳಿಸುತ್ತಾರೆ. ಜ್ಞಾನೇಶ್ವರ ಎಂಬ ಹೆಸರನ್ನಿಡುತ್ತಾರೆ. ಅಂದರೆ ಜ್ಞಾನ ಕೊಡುವಂತಹ ಈಶ್ವರ. ಅವರಂತೂ ಜ್ಞಾನ ಸಾಗರ ಆಗಬೇಕು. ಅವರಿಗೆಯೇ ಗಾಡ್ ಫಾದರ್ ಎನ್ನುತ್ತಾರೆ. ಇಲ್ಲಂತೂ ಸಾಕಷ್ಟು ಮಂದಿ ಭಗವಂತ ಆಗಿದ್ದಾರೆ. ಯಾವಾಗ ಬಹಳ ನಿಂದನೆ ಆಗುತ್ತದೆ, ಬಹಳ ಬಡವರಾಗುತ್ತಾರೆ, ದುಃಖಿ ಆಗುತ್ತಾರೆ, ಆಗಲೇ ತಂದೆ ಬರುತ್ತಾರೆ. ತಂದೆಗೆ ಬಡವರ ಬಂಧು ಎನ್ನುತ್ತಾರೆ. ಕಡೆಗೆ ಬಡವರ ಬಂಧು ತಂದೆ ಬರುವಂತಹ ದಿನವೂ ಬರುತ್ತದೆ. ಮಕ್ಕಳು ಸಹ ತಿಳಿದಿದ್ದಾರೆ. ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಂತೂ ಅಪಾರ ಧನ ಇರುತ್ತದೆ. ಹಣದ ಎಣಿಕೆ ಮಾಡಲಾಗುವುದಿಲ್ಲ. ಇಲ್ಲಿ ಲೆಕ್ಕ ತೆಗೆಯುತ್ತಾರೆ. ಇಷ್ಟು ಕೋಟಿ, ಶತಕೋಟಿ ಖರ್ಚು ಆಗಿದೆ ಎಂದು. ಅಲ್ಲಿ ಈ ಹೆಸರೇ ಇಲ್ಲ. ಅಪಾರ ಧನ ಇರುತ್ತದೆ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ, ನಮ್ಮನ್ನು ತನ್ನ ಮನೆಗೆ ಕರೆದೊಯ್ಯಲು ಬಾಬಾ ಬಂದಿದ್ದಾರೆ. ಮಕ್ಕಳು ತನ್ನ ಮನೆಯನ್ನು ಮರೆತು ಹೋಗಿದ್ದಾರೆ. ಭಕ್ತಿ ಮಾರ್ಗದ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಇದಕ್ಕೆ ರಾತ್ರಿ ಎನ್ನುತ್ತಾರೆ. ಭಗವಂತನನ್ನು ಹುಡುಕುತ್ತಿರುತ್ತಾರೆ. ಆದರೆ ಭಗವಂತ ಅಂತೂ ಯಾರಿಗೂ ಸಿಗುವುದಿಲ್ಲ. ಈಗ ಭಗವಂತ ಬಂದಿದ್ದಾರೆ. ಇದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ. ನಿಶ್ಚಯ ಸಹ ಇದೆ. ಎಲ್ಲರಿಗೂ ಪರಿಪಕ್ವ ನಿಶ್ಚಯ ಇದೆ ಎಂದಲ್ಲ. ಒಂದಲ್ಲ ಒಂದು ಸಮಯ ಮಾಯೆ ಮರೆಸಿಬಿಡುತ್ತದೆ. ಆಗ ತಂದೆ ಹೇಳುತ್ತಾರೆ, ಆಶ್ಚರ್ಯವಾಗಿ ನನ್ನನ್ನು ನೋಡುತ್ತಾರೆ, ನನ್ನವರಾಗುತ್ತಾರೆ, ಅನ್ಯರಿಗೂ ತಿಳಿಸುತ್ತಾರೆ. ಅಹೋ ಮಾಯೆ, ನೀನು ಎಷ್ಟು ಜಬರ್ದಸ್ತ್ ಆಗಿರುವೆ ಎಂದರೆ ಮತ್ತು ಸಹ ಓಡಿಸಿಬಿಡುತ್ತೀಯ. ಸಾಕಷ್ಟು ಮಂದಿ ಓಡಿ ಹೋಗುತ್ತಾರೆ, ವಿಚ್ಛೇದನ ಕೊಟ್ಟು ಹೋಗುತ್ತಾರೆ. ನಂತರ ಅವರು ಹೋಗಿ ಅಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಬಹಳ ಸಾಮಾನ್ಯ ಜನ್ಮ ಪಡೆದುಕೊಳ್ಳುತ್ತಾರೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತಾರೆ. ಇದು ಮನುಷ್ಯರಿಂದ ದೇವತೆ ಆಗುವ ಪರೀಕ್ಷೆಯಾಗಿದೆ. ತಂದೆ ಆ ರೀತಿ ಎಲ್ಲರೂ ನಾರಾಯಣರಾಗುತ್ತಾರೆ ಎನ್ನುವುದಿಲ್ಲ. ಇಲ್ಲ, ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ಪದವಿಯನ್ನು ಸಹ ಚೆನ್ನಾಗಿ ಪಡೆಯುತ್ತಾರೆ. ತಂದೆ ತಿಳಿದುಕೊಳ್ಳುತ್ತಾರೆ, ಯಾರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಅವರು ಅನ್ಯರನ್ನು ಮನುಷ್ಯರಿಂದ ದೇವತೆಯನ್ನಾಗಿಸುವ ಪುರುಷಾರ್ಥ ಮಾಡಿಸುತ್ತಾರೆ. ಅಂದರೆ ತಂದೆಯ ಪರಿಚಯ ಕೊಡುತ್ತಾರೆ. ಇತ್ತೀಚೆಗೆ ವಿರೋಧಿಗಳು ಎಷ್ಟೊಂದು ಮನುಷ್ಯರು ತನ್ನನ್ನೇ ಭಗವಂತ ಎನ್ನುತ್ತಿರುತ್ತಾರೆ. ನಿಮ್ಮನ್ನು ಅಬಲೆಯರು ತಿಳಿದುಕೊಳ್ಳುತ್ತಾರೆ. ಭಗವಂತ ಬಂದಿದ್ದಾರೆ ಎಂದು ಈಗ ಅವರಿಗೆ ಹೇಗೆ ತಿಳಿಸುವುದು? ನೇರವಾಗಿ ಯಾರಿಗಾದರೂ ಭಗವಂತ ಬಂದಿದ್ದಾರೆ ಎಂದು ಹೇಳಿದರೆ ಆ ರೀತಿ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ತಿಳಿಸುವುದಕ್ಕೆ ಯುಕ್ತಿ ಬೇಕು. ಭಗವಂತ ಬಂದಿದ್ದಾರೆ ಎಂದು ಆ ರೀತಿ ಎಂದಿಗೂ ಯಾರಿಗೂ ಹೇಳಬಾರದು. ನಿಮಗೆ ಇಬ್ಬರು ತಂದೆ ಇದ್ದಾರೆಂದು ಅವರಿಗೆ ತಿಳಿಸಬೇಕು. ಒಬ್ಬರು ಪಾರಲೌಕಿಕ ವಿಶ್ವಪಿತ ತಂದೆ, ಮತ್ತೊಬ್ಬರು ಲೌಕಿಕ ಶರೀರದ ತಂದೆ. ಚೆನ್ನಾಗಿ ಪರಿಚಯ ಕೊಡಬೇಕು. ಇವರು ಸರಿ ಹೇಳುತ್ತಾರೆಂದು ಅವರಿಗೆ ಅರ್ಥವಾಗಬೇಕು. ಪಾರಲೌಕಿಕ ತಂದೆಯಿಂದ ಆಸ್ತಿ ಹೇಗೆ ಸಿಗುತ್ತದೆ? ಇದನ್ನು ಯಾರೂ ತಿಳಿದಿಲ್ಲ. ಆಸ್ತಿ ಸಿಗುವುದೇ ತಂದೆಯಿಂದ. ಮನುಷ್ಯನಿಗೆ ಇಬ್ಬರು ತಂದೆ ಇರುತ್ತಾರೆ ಎಂದು ಆ ರೀತಿ ಎಂದಿಗೂ ಯಾರೂ ಹೇಳುವುದಿಲ್ಲ. ನೀವು ಸಾಬೀತುಪಡಿಸಿ ತಿಳಿಸುತ್ತೀರಿ. ಶಾರೀರಿಕ ಲೌಕಿಕ ತಂದೆಯಿಂದ ಸೀಮಿತದ ಆಸ್ತಿ
ಹಾಗೂ ಪಾರಲೌಕಿಕ ವಿಶ್ವಪಿತ ತಂದೆಯಿಂದ ಅಪರಿಮಿತದ ಅಂದರೆ ಹೊಸ ಜಗತ್ತಿನ ಆಸ್ತಿ ಸಿಗುತ್ತದೆ. ಹೊಸ ಜಗತ್ತು ಸ್ವರ್ಗ ಆಗಿದೆ. ಅದನ್ನಂತೂ ಯಾವಾಗ ತಂದೆ ಬರುತ್ತಾರೆಯೋ ಆಗಲೇ ಬಂದು ಕೊಡುತ್ತಾರೆ. ಆ ತಂದೆ ಹೊಸ ಸೃಷ್ಟಿಯ ರಚನೆ ಮಾಡುವವರೇ ಆಗಿದ್ದಾರೆ. ಉಳಿದಂತೆ ನೀವು ಕೇವಲ ಭಗವಂತ ಬಂದಿದ್ದಾರೆಂದು ಹೇಳುತ್ತೀರೆಂದರೆ ಆಗ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಟೀಕೆ ಮಾಡುತ್ತಾರೆ, ಕೇಳುವುದೇ ಇಲ್ಲ. ಸತ್ಯುಗದಲ್ಲಂತೂ ತಿಳಿಸಬೇಕಿರುವುದಿಲ್ಲ. ಯಾವಾಗ ತಂದೆ ಬಂದು ಶಿಕ್ಷಣ ಕೊಡುತ್ತಾರೆ ಆಗ ತಿಳಿಸಬೇಕಾಗುತ್ತದೆ. ಸುಖದಲ್ಲಿ ಯಾರೂ ಸ್ಮರಣೆ ಮಾಡುವುದಿಲ್ಲ, ದುಃಖದಲ್ಲಿ ಎಲ್ಲರೂ ಮಾಡುತ್ತಾರೆ. ಅಂದ ಮೇಲೆ ಆ ಪಾರಲೌಕಿಕ ತಂದೆಗೆ ದುಃಖಹರ್ತ ಸುಖಕರ್ತ ಎನ್ನುತ್ತಾರೆ. ದುಃಖದಿಂದ ಬಿಡುಗಡೆ ಮಾಡಿ ಮಾರ್ಗದರ್ಶಿಯಾಗಿ ಪುನಃ ತನ್ನ ಸಿಹಿಯಾದ ಮನೆಗೆ ಕರೆದೊಯ್ಯುತ್ತಾರೆ. ಅದಕ್ಕೆ ಸ್ವೀಟ್ ಸೈಲೆನ್ಸ್ ಹೋಮ್ ಎನ್ನುತ್ತಾರೆ. ಅಲ್ಲಿಗೆ ನಾವು ಹೇಗೆ ಹೋಗುತ್ತೇವೆ? ಇದನ್ನು ಯಾರೊಬ್ಬರೂ ತಿಳಿದಿಲ್ಲ. ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದಿಲ್ಲ. ನೀವು ತಿಳಿದಿದ್ದೀರಿ, ಬಾಬಾ ನಮ್ಮನ್ನು ನಿರ್ವಾಣಧಾಮಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಎಲ್ಲ ಆತ್ಮಗಳನ್ನು ಕರೆದೊಯ್ಯುತ್ತಾರೆ. ಒಬ್ಬರನ್ನು ಸಹ ಬಿಡುವುದಿಲ್ಲ. ಅದು ಆತ್ಮಗಳ ಮನೆಯಾಗಿದೆ. ಇದು ಶರೀರದ ಮನೆಯಾಗಿದೆ. ಅಂದ ಮೇಲೆ ಮೊಟ್ಟಮೊದಲು ತಂದೆಯ ಪರಿಚಯ ಕೊಡಬೇಕು. ಅವರು ನಿರಾಕಾರ ತಂದೆಯಾಗಿದ್ದಾರೆ. ಅವರಿಗೆ ಪರಮಪಿತ ಎಂದು ಹೇಳುತ್ತಾರೆ. ಪರಮಪಿತ ಎಂಬ ಶಬ್ದ ಸರಿಯಿದೆ ಹಾಗೂ ಮಧುರವಾಗಿದೆ. ಕೇವಲ ಭಗವಂತ ಈಶ್ವರ ಎನ್ನುವುದರಿಂದ ಆಸ್ತಿಯ ಸುಗಂಧ ಬರುವುದಿಲ್ಲ. ನೀವು ಪರಮಪಿತನನ್ನು ನೆನಪು ಮಾಡುತ್ತೀರಿ, ಆಗ ಆಸ್ತಿ ಸಿಗುತ್ತದೆ. ತಂದೆ ಅಲ್ಲವೇ? ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಸತ್ಯುಗ ಸುಖಧಾಮ ಆಗಿದೆ. ಸ್ವರ್ಗಕ್ಕೆ ಶಾಂತಿಧಾಮ ಎನ್ನುವುದಿಲ್ಲ. ಶಾಂತಿಧಾಮ ಅಲ್ಲಿ ಆತ್ಮಗಳು ಇರುತ್ತಾರೆ. ಇದು ಪೂರ್ಣ ಪರಿಪಕ್ವ ಮಾಡಿಸಿಬಿಡಿ. ತಂದೆ ಹೇಳುತ್ತಾರೆ, ಈ ವೇದ ಶಾಸ್ತ್ರ ಇತ್ಯಾದಿಯನ್ನು ಓದುವುದರಿಂದ ನಿಮಗೆ ಯಾವುದೇ ಪ್ರಾಪ್ತಿಯಾಗುವುದಿಲ್ಲ. ಭಗವಂತನನ್ನು ಪಡೆಯುವುದಕ್ಕಾಗಿಯೇ ಶಾಸ್ತ್ರವನ್ನು ಓದುತ್ತಾರೆ. ಹಾಗೂ ಭಗವಂತ ಹೇಳುತ್ತಾರೆ, ಶಾಸ್ತ್ರ ಓದುವುದರಿಂದ ನಾನು ಯಾರಿಗೂ ಸಿಗುವುದಿಲ್ಲ. ಬಂದು ಈ ಪತಿತ ಜಗತ್ತನ್ನು ಪಾವನ ಮಾಡಿರಿ ಎಂದು ನೀವು ನನ್ನನ್ನೇ ಕರೆದಿದ್ದೀರಿ. ಈ ವಿಚಾರಗಳನ್ನು ಯಾರೂ ತಿಳಿಯುವುದಿಲ್ಲ. ಕಲ್ಲು ಬುದ್ಧಿ ಆಗಿದ್ದಾರಲ್ಲವೇ? ಶಾಲೆಯಲ್ಲಿ ಮಕ್ಕಳು ಓದುವುದಿಲ್ಲವೆಂದರೆ ನೀನಂತೂ ಕಲ್ಲು ಬುದ್ಧಿ ಆಗಿರುವೆ ಎನ್ನುತ್ತಾರಲ್ಲವೇ? ಸತ್ಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ. ಚಿನ್ನದ ಬುದ್ಧಿ ಮಾಡುವಂತವರು ಪರಮಪಿತನೇ ಆಗಿದ್ದಾರೆ, ವಿಶ್ವಪಿತ ತಂದೆ. ಈ ಸಮಯ ನಿಮ್ಮ ಬುದ್ಧಿ ಚಿನ್ನ ಆಗಿದೆ, ಏಕೆಂದರೆ ನೀವು ತಂದೆಯ ಜೊತೆ ಇದ್ದೀರಿ. ನಂತರ ಸತ್ಯುಗದಲ್ಲಿ ಒಂದು ಜನ್ಮದಲ್ಲಿಯೂ ಸಹ ಇಷ್ಟೊಂದು ವ್ಯತ್ಯಾಸ ಖಂಡಿತ ಬರುತ್ತದೆ. 1250 ವರ್ಷದಲ್ಲಿ 2 ಕಲೆ ಕಡಿಮೆ ಆಗುತ್ತದೆ. ಕ್ಷಣ ಕ್ಷಣಕ್ಕೂ 1250 ವರ್ಷದಲ್ಲಿ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ನಿಮ್ಮ ಜೀವನ ಈ ಸಮಯ ಏಕದಂ ಪರಿಪೂರ್ಣ ಆಗುತ್ತದೆ. ಯಾವುದರಿಂದ ನೀವು ತಂದೆಯಂತೆ ಜ್ಞಾನದ ಸಾಗರ, ಸುಖ ಶಾಂತಿಯ ಸಾಗರರಾಗುತ್ತೀರಿ. ಎಲ್ಲ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ತಂದೆ ಆಸ್ತಿ ಕೊಡುವುದಕ್ಕಾಗಿಯೇ ಬರುತ್ತಾರೆ. ಮೊಟ್ಟಮೊದಲು ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಿ, ನಂತರ ಸುಖಧಾಮಕ್ಕೆ ಹೋಗುತ್ತೀರಿ. ಶಾಂತಿಧಾಮದಲ್ಲಂತೂ ಇರುವುದೇ ಶಾಂತಿ. ನಂತರ ಸುಖಧಾಮಕ್ಕೆ ಹೋಗುತ್ತೀರಿ. ಅಲ್ಲಿ ಸ್ವಲ್ಪನೂ ಅಶಾಂತಿಯ ವಿಚಾರ ಇಲ್ಲ. ನಂತರ ಕೆಳಗೆ ಇಳಿಯಬೇಕಾಗುತ್ತದೆ. ನಿಮಿಷ ನಿಮಿಷಕ್ಕೂ ನೀವು ಇಳಿಯಬೇಕಾಗುತ್ತದೆ. ಹೊಸ ಜಗತ್ತಿನಿಂದ ಹಳೆಯದು ಆಗುತ್ತಾ ಹೋಗುತ್ತದೆ. ಆದ್ದರಿಂದ 5000 ವರ್ಷದಲ್ಲಿ ಇಷ್ಟು ತಿಂಗಳು, ಇಷ್ಟು ಗಂಟೆ ಇತ್ಯಾದಿ ಇದೆ ಎಂದು ಲೆಕ್ಕ ತೆಗೆಯಿರಿ. ಆಗ ಮನುಷ್ಯ ಆಶ್ಚರ್ಯಪಡುತ್ತಾನೆ. ಈ ಲೆಕ್ಕವನ್ನಂತೂ ಪೂರ್ಣ ತಿಳಿಸಬೇಕು. ಆಕ್ಯುರೇಟ್ ಲೆಕ್ಕವನ್ನು ಬರೆಯಬೇಕು. ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗುವುದಿಲ್ಲ.
ನಿಮಿಷ ನಿಮಿಷಕ್ಕೂ ಟಿಕ್ ಟಿಕ್ ಆಗುತ್ತಿರುತ್ತದೆ. ಪೂರ್ಣ ರೀಲ್ ಪುನರಾವೃತ್ತಿ ಆಗುತ್ತದೆ. ತಿರುಗುತ್ತಾ ತಿರುಗುತ್ತಾ ನಂತರ ರೋಲ್ ಆಗುತ್ತಾ ಹೋಗುತ್ತದೆ. ನಂತರ ಅದೇ ಪುನರಾವೃತ್ತಿ ಆಗುತ್ತದೆ. ಈ ಹ್ಯೂಜ್ ರೋಲ್ ಬಹಳ ಆಶ್ಚರ್ಯವಾಗಿದೆ. ಇದನ್ನು ಅಳತೆ ಇತ್ಯಾದಿ ಮಾಡಲು ಸಾಧ್ಯವಿಲ್ಲ. ಇಡೀ ಜಗತ್ತಿನ ಯಾವ ಪಾತ್ರ ನಡೆಯುತ್ತದೆ, ಟಿಕ್ ಟಿಕ್ ಆಗುತ್ತಿರುತ್ತದೆ. ಒಂದು ಕ್ಷಣ ಮತ್ತೊಂದರಂತೆ ಇರುವುದಿಲ್ಲ. ಈ ಚಕ್ರ ತಿರುಗುತ್ತಿರುತ್ತದೆ. ಅದು ಸೀಮಿತದ ಡ್ರಾಮಾ ಆಗಿದೆ. ಇದು ಅಪರಿಮಿತದ ಡ್ರಾಮಾ ಆಗಿದೆ. ಇದು ಅವಿನಾಶಿ ಡ್ರಾಮಾ ಆಗಿದೆ ಎಂದು ಮೊದಲು ನೀವು ಏನನ್ನು ಸಹ ತಿಳಿದುಕೊಂಡಿರಲಿಲ್ಲ. ಮಾಡಲ್ಪಟ್ಟಿರುವುದು ಮಾಡಲಾಗುತ್ತಿದೆ. ಏನಾಗಬೇಕು ಅದೇ ನಡೆಯುತ್ತದೆ. ಹೊಸ ವಿಚಾರ ಇಲ್ಲ. ಅನೇಕ ಬಾರಿ ಕ್ಷಣ ಕ್ಷಣ ಈ ಡ್ರಾಮಾ ಪುನರಾವೃತ್ತಿ ಆಗುತ್ತಾ ಬಂದಿದೆ. ಬೇರೆ ಯಾರೂ ಈ ವಿಚಾರಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಮೊಟ್ಟ ಮೊದಲಂತೂ ತಂದೆಯ ಪರಿಚಯ ಕೊಡಬೇಕು. ಪಾರಲೌಕಿಕ ತಂದೆ ಅಪರಿಮಿತದ ಆಸ್ತಿ ಕೊಡುತ್ತಾರೆ. ಅವರದ್ದು ಒಂದೇ ಹೆಸರಿದೆ, ಶಿವ. ತಂದೆ ಹೇಳುತ್ತಾರೆ, ಯಾವಾಗ ಅತಿ ಧರ್ಮದ ನಿಂದನೆ ಆಗುತ್ತದೆ ಆಗ ನಾನು ಬರುತ್ತೇನೆ. ಇದಕ್ಕೆ ಘೋರ ಕಲಿಯುಗ ಎನ್ನುತ್ತಾರೆ. ಇಲ್ಲಿ ಬಹಳ ದುಃಖ ಇದೆ. ಕೆಲವರಿದ್ದಾರೆ, ಇಂತಹ ಘೋರ ಅಂಧಕಾರದಲ್ಲಿ ಹೇಗೆ ಪವಿತ್ರವಾಗಿರುವುದು ಎನ್ನುತ್ತಾರೆ. ಆದರೆ ಅವರಿಗೆ ಪಾವನ ಮಾಡುವವರು ಯಾರು ಇದು ಗೊತ್ತೇ ಇಲ್ಲ. ತಂದೆನೇ ಸಂಗಮದಲ್ಲಿ ಬಂದು ಪವಿತ್ರ ಜಗತ್ತಿನ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ಪತಿ ಪತ್ನಿ ಇಬ್ಬರು ಪವಿತ್ರವಾಗಿರುತ್ತಾರೆ. ಇಲ್ಲಿ ಇಬ್ಬರು ಅಪವಿತ್ರ ಆಗಿದ್ದಾರೆ. ಇದು ಇರುವುದೇ ಅಪವಿತ್ರ ಜಗತ್ತು. ಅದು ಪವಿತ್ರ ಜಗತ್ತು, ಸ್ವರ್ಗ, ಹೆವೆನ್. ಇದು ದೋಜಕ್, ನರಕ, ಹೆಲ್ಲಾಗಿದೆ. ನೀವು ಮಕ್ಕಳು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಿಳಿದುಕೊಂಡಿದ್ದೀರಿ. ತಿಳಿಸುವುದರಲ್ಲಿಯೂ ಶ್ರಮ ಇದೆ. ಬಡವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಹೋಗುತ್ತಾರೆ. ನಂತರ ಮನೆ ಸಹ ಅಷ್ಟು ದೊಡ್ಡದು ಬೇಕು. ಇಷ್ಟೊಂದು ಮಕ್ಕಳು ಬರುತ್ತಾರೆ. ಏಕೆಂದರೆ ತಂದೆಯಂತೂ ಈಗ ಎಲ್ಲಿಯೂ ಹೋಗುವುದಿಲ್ಲ. ಮೊದಲಂತೂ ಹೇಳದೆ ಯಾರ ಬಳಿಗಾದರೂ ಬಾಬಾ ತಾವಾಗಿಯೇ ಹೊರಟು ಹೋಗುತ್ತಿದ್ದರು. ಈಗಂತೂ ಮಕ್ಕಳು ಇಲ್ಲಿಗೆ ಬರುತ್ತಿರುತ್ತಾರೆ. ಚಳಿಯಲ್ಲಿಯೂ ಬರಬೇಕಾಗುತ್ತದೆ. ಇಂತಿಂತಹ ಸಮಯಕ್ಕೆ ಬನ್ನಿ ಎಂದು ಕಾರ್ಯಕ್ರಮ ಮಾಡಿಕೊಡಬೇಕಾಗುತ್ತದೆ. ನಂತರ ಹೆಚ್ಚು ಜನಸಂದಾವಣಿ ಆಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಂತೂ ಬರುವುದಕ್ಕೆ ಸಾಧ್ಯವಿಲ್ಲ. ಮಕ್ಕಳು ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ. ಇಲ್ಲಿ ಚಿಕ್ಕ ಚಿಕ್ಕ ಮನೆಯನ್ನು ಮಕ್ಕಳು ಮಾಡುತ್ತಾರೆ. ಅಲ್ಲಂತೂ ಸಾಕಷ್ಟು ಮಹಲ್ ಸಿಗುತ್ತದೆ. ಇದನ್ನಂತೂ ನೀವು ಮಕ್ಕಳು ತಿಳಿದಿದ್ದೀರಿ. ಹಣ ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದಿದೆ. ಅನೇಕರು ಆ ರೀತಿ ಮಾಡುತ್ತಾರೆ. ಅವರು ಹಳ್ಳ ತೋಡಿ ಒಳಗಡೆ ಇಟ್ಟು ಬಿಡುತ್ತಾರೆ. ನಂತರ ಒಂದಂತೂ ಕಳ್ಳರು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲದೆ ಹೋದರೆ ನಂತರ ಹಳ್ಳದಲ್ಲಿಯೇ ಒಳಗಡೆ ಉಳಿದುಕೊಳ್ಳುತ್ತದೆ. ನಂತರ ಭೂಮಿಯನ್ನು ಉಳುವ ಸಮಯದಲ್ಲಿಯೂ ದನ ಹೊರಗೆ ಬರುತ್ತದೆ. ಈಗ ವಿನಾಶವಾಗುತ್ತದೆ. ಎಲ್ಲವೂ ಕೆಳಗೆ ಹೊರಟು ಹೋಗುತ್ತದೆ. ನಂತರ ಅಲ್ಲಿ ಎಲ್ಲವೂ ಹೊಸದಾಗಿ ಸಿಗುತ್ತದೆ. ಬಹಳ ಆ ರೀತಿ ರಾಜರುಗಳ ಕೋಟೆ ಇದೆ. ಅಲ್ಲಿ ಬಹಳ ಸಾಮಾನು ಅಡಗಿದೆ. ದೊಡ್ಡ ದೊಡ್ಡ ವಜ್ರಗಳು ಸಹ ತೆಗೆಯುತ್ತಾ ಬರುತ್ತಾರೆ. ನೀವು ಸ್ವರ್ಗದಲ್ಲಿ ಆ ರೀತಿ ನಿಧಿ ಇತ್ಯಾದಿಯನ್ನೇನು ತೆಗೆಯುವುದಿಲ್ಲ. ಅಲ್ಲಂತೂ ಪ್ರತಿ ವಸ್ತುವಿನ ಗಣಿಗಳು ಇತ್ಯಾದಿ ಎಲ್ಲವೂ ಹೊಸದು, ಸಂಪನ್ನವಾಗಿರುತ್ತದೆ. ಇಲ್ಲಿ ಬರಡು ಭೂಮಿ ಇರುವ ಕಾರಣ ತಾಕತ್ತೇ ಇಲ್ಲ. ಯಾವ ಬೀಜವನ್ನು ಬಿತ್ತುತ್ತಾರೆ ಅದರಲ್ಲಿ ತಾಕತ್ತೇ ಇರುವುದಿಲ್ಲ. ಕೊಳಕು ಅಶುದ್ಧ ವಸ್ತುಗಳನ್ನು ಹಾಕುತ್ತಿರುತ್ತಾರೆ. ಅಲ್ಲಂತೂ ಅಶುದ್ಧ ವಸ್ತುವಿನ ಯಾವುದೇ ಹೆಸರು ಇರುವುದಿಲ್ಲ. ಎವರಿಥಿಂಗ್ ಈಸ್ ನ್ಯೂ. ಸ್ವರ್ಗದ ಸಾಕ್ಷಾತ್ಕಾರವನ್ನು ಸಹ ಹೆಣ್ಣು ಮಕ್ಕಳು ಮಾಡಿ ಬರುತ್ತಾರೆ. ಅಲ್ಲಿಯ ಸೌಂದರ್ಯವೇ ಸ್ವಾಭಾವಿಕವಾಗಿದೆ. ಈಗ ನೀವು ಮಕ್ಕಳು ಆ ಜಗತ್ತಿಗೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ಒಳ್ಳೆಯದು.
ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಈ ಸಮಯವೇ ತಂದೆ ಸಮಾನ ಪರಿಪೂರ್ಣರಾಗಿ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ತಂದೆಯ ಎಲ್ಲ ಶಿಕ್ಷಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಅವರ ಸಮಾನ ಜ್ಞಾನದ ಸಾಗರ, ಸುಖ ಶಾಂತಿಯ ಸಾಗರರಾಗಬೇಕು. 2. ಬುದ್ಧಿಯನ್ನು ಚಿನ್ನ ಮಾಡಿಕೊಳ್ಳಲು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು. ನಿಶ್ಚಯ ಬುದ್ಧಿಯಾಗಿ ಮನುಷ್ಯರಿಂದ ದೇವತೆ ಆಗುವ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಬೇಕು. ವರದಾನ: ನಿಶ್ಚಿತ ವಿಜಯದ ನಶೆಯಲ್ಲಿದ್ದು ತಂದೆಯ ಪದುಮ ಪಟ್ಟಿನ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ. ನಿಶ್ಚಿತ ವಿಜಯದ ನಶೆಯಲ್ಲಿದ್ದು ತಂದೆಯ ಪದುಮ ಪಟ್ಟಿನ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ. ತಂದೆಯ ಪದುಮ ಪಟ್ಟಿನ ಸಹಯೋಗಕ್ಕೆ ಪಾತ್ರರಾದ ಮಕ್ಕಳು ಮಾಯೆಯ ಯುದ್ಧಕ್ಕೆ ಸವಾಲೊಡ್ಡುತ್ತಾರೆ. ನಿನ್ನ ಕೆಲಸ ಬರುವುದು ಹಾಗೂ ನಮ್ಮ ಕೆಲಸ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಅವರು ಮಾಯೆಯ ಸಿಂಹದ ರೂಪವನ್ನು ಇರುವೆ ಎಂದು ತಿಳಿಯುತ್ತಾರೆ, ಏಕೆಂದರೆ ಈ ಮಾಯೆಯ ರಾಜ್ಯ ಈಗ ಸಮಾಪ್ತಿ ಆಗುವುದಿದೆ ಎಂದು ತಿಳಿದಿರುತ್ತಾರೆ. ನಾವು ಅನೇಕ ಬಾರಿಯ ವಿಜಯೀ ಆತ್ಮಗಳ ವಿಜಯ 100% ನಿಶ್ಚಿತವಾಗಿದೆ. ಈ ನಿಶ್ಚಿತದ ನಶೆ ತಂದೆಯ ಪದುಮ ಪಟ್ಟಿನ ಸಹಯೋಗದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಈ ನಶೆಯಲ್ಲಿರುವುದರಿಂದ ಸಹಜವಾಗಿ ಮಾಯಾಜೀತರಾಗುತ್ತೀರಿ. ಸ್ಲೋಗನ್: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಪ್ರತಿ ಇದರ ಪ್ರಯೋಗ ಮಾಡಿ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಸ್ವಯಂನ ಪ್ರತಿ ಹಾಗೂ ವಿಶ್ವದ ಪ್ರತಿ ಇದರ ಪ್ರಯೋಗ ಮಾಡಿ. ಓಂ ಶಾಂತಿ.